ವೇದಿಕೆಯಲ್ಲಿರುವ ಇಂದಿನ ಸಭಾಧ್ಯಕ್ಷರಾದ ಆನಂದ ಸೇಗೋಲಿ ಅವರೇ, ಹಾಗೂ ನಮ್ಮೆಲ್ಲರ ಹಿರಿಯರಾದ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಅವರೇ, ಹಾಗೆ ಅಬ್ದುಲ್ ನಾಸಿರ್ ಕೆ ಅವರೇ, ಸುರೇಶ್ ಹಸಿ ಅವರೇ, ಸಂದೀಪ್ ಡಿಸೋಜ್ ಅವರೇ, ಸುದೇಶ್ ಅವರೇ, ಅರುಣ್ ಡಿಸೋಜ್ ಅವರೇ, ಹಾಗೂ ತ್ಯಾಗಮ್ಮ ಅವರೇ, ಹಾಗೂ ನನಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬಹಳಷ್ಟು ಖುಷಿಯಾಗಿದೆ. ಯಾಕೆಂದರೆ ಇಂಥ ಕಾರ್ಯಕ್ರಮವನ್ನು ಮಾಡುವವರೇ ಭಾರಿ ಕಡಿಮೆ ಜನ. ಅಂಥವರಲ್ಲಿ ಅರುಣ್ ಡಿಸೋಜ್ ಅವರು ಇಂಥ ಆರ್ಥಿಕವಾಗಿ ಹಿಂದುಳಿದ ಇಂಥ ಮಕ್ಕಳಿಗೆ ಒಂದು 30-35 ಮಂದಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅದು ಎಲ್ಲ ದತ್ತು ಸ್ವೀಕಾರ ಎಲ್ಲ ಮಾಡುವುದೆಂದರೆ ಇದು ಸುಲಭದ ಕೆಲಸ ಅಲ್ಲ. ಈಗಿನ ಕಾಲದಲ್ಲಿ ಅರುಣ್ ಡಿಸೋಜನಂಥವರು ಒಂದು 10 ಜನ ಒಂದು ಗ್ರಾಮದಲ್ಲಿದ್ದರೆ ರಾಮರಾಜರಾಗಲಿಕ್ಕೆ ಯಾವುದೇ ಸಂದೇಹವಿಲ್ಲ. ಇಂಥ ಕೆಲಸವನ್ನು ಮಾಡಿದ ಅರುಣ್ ಡಿಸೋಜ್ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ, ಅವರು ಶೈಕ್ಷಣಿಕ ಈ ಕೆಲಸದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಕೆಲಸದಲ್ಲಿ ಕೂಡ ನಾನು ಅವರ ಕೆಲವಾರು ಕೆಲಸವನ್ನು ನೋಡಿಕೊಂಡಿದ್ದೇನೆ. ಹೆಚ್ಚಿನ ಈ ನಮ್ಮ ವಿವಿಧ ಕಾಮಗಾರಿಯನ್ನು ಕೆಲಸ ಬಾಕಿ ಇದ್ದರೂ ಕೂಡ ಏನಿದ್ರೂ ಕೂಡ ಸರಕಾರಿ ವತಿಯಿಂದ ಅವರು ಹೋರಾಟ ಮಾಡಿ ಅದನ್ನು ತಂದಿರಿಸಿದ್ದಾರೆ. ನಾವು ಅವರ ಹೋರಾಟ ಗುಣವನ್ನು ಕೂಡ ನಾವು ಈ ಮೊದಲು ಕೂಡ ನೋಡಿದ್ದೇವೆ. ಇಂಥ ಅವರಿಗೆ ನಾವು ಯಾವಾಗಲೂ ಸಪೋರ್ಟ್ ಇರಬೇಕು. ನಮ್ಮ ಇಂಥ ಕೆಲಸಗಳಿಗೆ ಯಾವ ಇದ್ದರೂ ಕೂಡ ನಾವು ಯಾವ ಟೈಮಲ್ಲಿ ಕೂಡ ನಾವು ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆ ಅಂತ ಹೇಳುತ್ತಾ, ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಸಾಧಿಸಬೇಕಂತ ಇದ್ದರೆ, ನಾವು ಮನುಷ್ಯತ್ವವಾಗಿ ಇರಬೇಕಂತ ಇದ್ದರೆ ನಾವು ಏನಾದರೂ ಸ್ವಲ್ಪ ದಾನ ಧರ್ಮ, ಇಂಥ ಶಿಕ್ಷಕ ಮಕ್ಕಳಿಗೆ ಎಲ್ಲ ದಾನ ಧರ್ಮವನ್ನು ಮಾಡೋದನ್ನು ನಾವು ಕಲಿಬೇಕು. ಯಾಕೆಂದರೆ ನಾವು ಜೀವನದಲ್ಲಿ ಏನು ಬರುವಾಗಲೂ ತರಲಿಲ್ಲ, ಹೋಗುವಾಗಲೂ ಕೊಂಡೋಗಲಿಲ್ಲ. ಇಂಥ ಸಮಯದಲ್ಲಿರುವಾಗ ನಾವು ಸ್ವಲ್ಪವಾದರೂ ದಾನ ಧರ್ಮವನ್ನು ಮಾಡಿ ಈ ಅರುಣ್ ಡಿಸೋಜ್ ಅವರ ಕೈಯನ್ನು ಬಲಪಡಿಸಬೇಕಾಗಿ ಅಂತ ಕೇಳಿಸ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನಗೆ ಅವಕಾಶ ಮಾಡಿಕೊಂಡ ಕಾರುಣ್ಯ ಫೌಂಡೇಶನ್ನ ಎಲ್ಲ ಸಮಿತಿಯವರಿಗೂ ಹಾಗೂ ಇಲ್ಲಿ ಎಲ್ಲ ಸೇರಿದವರಿಗೂ ಹಾರ್ದಿಕ ಧನ್ಯವಾದ ಸಲ್ಲಿಸ್ತೇನೆ. ಜೈ ಹಿಂದ್.